ನೀಟ್ ಪರೀಕ್ಷೆ ಅಕ್ರಮದ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಹಮ್ಮಿಕೊಂಡಿರೋ ಬೃಹತ್ ಚಲೋ ಸಂಸದ್ ಪ್ರತಿಭಟನೆಯಿಂದಾಗಿ ದೆಹಲಿಯಲ್ಲಿ ಭಾರಿ ಆಕ್ರೋಶ ಭುಗಿಲೆದ್ದಿದೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಸತ್ ಭವನ ಚಲೋ ನಡೆದಿದೆ. ಜಂತರ್ ಮಂತರ್ನಲ್ಲಿ ಪೊಲೀಸರ ಮೇಲೆ ಪ್ರತಿಭಟನಾಕಾರರಿಂದ ಭಾರಿ ಕಲ್ಲು ತೂರಾಟ ನಡೆದಿದೆ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ದೆಹಲಿಯ ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಪ್ರತಿಭಟನೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕೆಂದು ಪಟ್ಟು ಹಿಡಿದ್ರು. ಕೊನೆಗೆ ಅವರನ್ನು ವಶಕ್ಕೆ ಪಡಲಾಯಿತು. ಜೊತೆಗೆ ನಟ ಪ್ರಕಾಶ್ ರಾಜ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ರು. ಇದಕ್ಕೀಗ ಉತ್ತರ ಕೊಡಲಾಗದ ಬಿಜೆಪಿ ತಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಇದಕ್ಕೆ ಕರ್ನಾಟಕದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರೊಚ್ಚಿಗೆದ್ದಿದ್ದು ಪ್ರಕಾಶ್ ರಾಜ್ ಮೇಲೆ ಮುಗಿಬಿದ್ದಿದ್ದಾರೆ. ಇದು ಟೂಲ್ ಕಿಟ್ ರಾಜಕೀಯ. ಬಿಡದೆ ರೈತರ ಪ್ರತಿಭಟನೆ ಬದಲು ದೆಹಲಿಗೆ ಹೋಗಿದ್ದಾರೆ. ಇಷ್ಟು ವರ್ಷ ನೀಟ್ ವಿದ್ಯಾರ್ಥಿಗಳು ಸತ್ತೇ ಇಲ್ವಾ ಅಂತ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಅಧಿಕಾರ ಎಲ್ರಿಗೂ ಇದೆ, ಪ್ರಶ್ನಿಸುವ ಅಧಿಕಾರವೂ ಇದೆ. ಅದಕ್ಕಾಗಿಯೇ ಸರ್ಕಾರ ಎಲ್ಲ ಅವಕಾಶನೂ ಕೂಡ ಅವರಿಗೆ ಮಾಡಿಕೊಟ್ಟಿದೆ, ಸಂವಿಧಾನವೂ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟಿಲ್ಲ. ಶಾಂತಿಯುತ ಚಳುವಳಿಯ ಮಾಡುವ ಅವಕಾಶ ಕೊಟ್ಟಿದೆ ಅಂದ ತಕ್ಷಣವೇ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಭಾವಿಸಬಾರ್ದು. ಆದರೆ ನೀವೇನು ಮಾಡಿದ್ರಿ? ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಬಳಸ್ಕೊಂಡ್ರಿ. ಸಂಸತ್ತಿಗೆ ಮುತ್ತಿಗೆ ಹಾಕಿದ್ರಿ. ಸಂಸತ್ತಿಗೆ ಮುತ್ತಿಗೆ ಹಾಕಬೇಕಾದ್ರೆ ಶಿಕ್ಷಣದ ವಿಷಯಗಳು ಬದಿಗೆ ಸರಿದು ಆರ್ಟಿಕಲ್ 370 ಮತ್ತೆ ಕಾಶ್ಮೀರದಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಭಾಷಣ ಮತ್ತು ಘೋಷಣೆಗಳು ಕೇಳಬಂದು ತುಕಡೆ ಗ್ಯಾಂಗಿನವರು ಕಾಣಿಸ್ಕೊಂಡ್ರು. ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂಥ ತುಕಡೆ ಗ್ಯಾಂಗ್ಗಳು ಅವರಲ್ಲಿ ಕಾಣಿಸ್ಕೊಂಡ್ರು. ಅವರಿಗೇನು ಕೆಲಸ ಇಲ್ಲಿ? ಅದಾದ ನಂತರ ಅಲ್ಲಿ ಅಲ್ಲ, ರಾಮು ಇವೆಲ್ಲ ಬಂದು ಘೋಷಣೆಗಳು. ವಿದ್ಯಾರ್ಥಿಗಳ ವಿಷಯ ಬದಿಗೆ ಸರಿತು, ಮುಖವಾಡ ಕಳಚಿ ಬಿತ್ತು. ತುಕಡೆ ಗ್ಯಾಂಗ್ಗಳು, ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಅರಾಜಕವಾದಿ ಶಕ್ತಿಗಳು ಮತ್ತು ಈ ಸಂದರ್ಭದ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥ ಆಲೋಚಿಸ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು, ಕೆಲವು ಹತಾಶ ರಾಜಕೀಯ ಸಂಘಟನೆಗಳು, ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗದೇ ಇರುವಂಥ ಹತಾಶ ರಾಜಕೀಯ ಸಂಘಟನೆಗಳು ಇವೆಲ್ಲವೂ ಸೇರಿ ಈ ಪರಿಸ್ಥಿತಿಯ ದುರ್ಲಾಭವನ್ನು ಪಡೀಲಿಕ್ಕೆ ಹೊರಟರು. ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹಿತರಕ್ಷಣೆ ಆಗಿರಲಿಲ್ಲ. ವಿದ್ಯಾರ್ಥಿಗಳ ಹಿತರಕ್ಷಣೆಯ ಸಲುವಾಗಿ ಸಲಹೆ ಕೊಡೋದಾದರೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ತಯಾರಿದೆ. ರಿಫಾರ್ಮ್ಸ್ ಆಗಬೇಕು ಅಂದರೆ ರಿಫಾರ್ಮ್ಸಿಗೂ ಕೂಡ ತಯಾರಿದೆ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಸಜೆಷನ್ ಕೊಡ್ತೀರಾ, ಕೊಡಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಈ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗ CJP ಹೆಸರಿನ ಪ್ರೊಟೆಸ್ಟು ಅದೊಂದು ಟೂಲ್ ಕಿಟ್ಟಿನ ರಾಜಕಾರಣದ ಮುಂದುವರೆದ ಭಾಗದ ಥರ ಕಾಣುತ್ತೆ. ಟೂಲ್ ಕಿಟ್ ರಾಜಕಾರಣ ಅದು ಮೋದಿಜಿಯವ್ರ ಪ್ರಧಾನಿ ಆದಮೇಲೆ ಜಾಸ್ತಿ ಶುರುವಾಯಿತು. ಟೂಲ್ ಕಿಟ್ ರಾಜಕಾರಣ, ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ರಾಜಕಾರಣ. ಭಾಳ ವಿಷಯಗಳಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ರೈತರ ಹೆಸರಿನಲ್ಲಿ ಮಾಡಿದ್ರು, CAA ಹೆಸರಿನಲ್ಲಿ ಮಾಡಿದ್ರು, ಈಗ ವಿದ್ಯಾರ್ಥಿಗಳ ಹೆಸರಲ್ಲಿ ಮಾಡ್ತಿದ್ದಾರೆ. ಒಬ್ಬ ರೋಹಿತ್ ವೇಮುಲಾ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ ವಿದ್ಯಾರ್ಥಿ, ಅವನ ಕಾರಣ ಬೇರೆ ಇತ್ತು, ಅದನ್ನು ಪ್ರಧಾನಮಂತ್ರಿಗಳ ತಲೆ ಕಟ್ಟೋ ಪ್ರಯತ್ನ ಮಾಡಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಯಾರೂ ಆತ್ಮಹತ್ಯೆ ಮಾಡ್ಕೊಂಡೇ ಇರಲಿಲ್ವಾ? ಅಂದರೆ ಅದನ್ನು ಪ್ರಧಾನಮಂತ್ರಿಗಳ ತಲೆ ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅಸಹಿಷ್ಣುತೆ, ಇಂಟಾಲರೆನ್ಸ್ ಅನ್ನುವಂಥ ಪದಪ್ರಯೋಗಗಳನ್ನು ಶುರು ಮಾಡಿದರು. ಇನ್ನು ಕೆಲವರು ಅವಾರ್ಡ್ ವಾಪಸಿ ಅಂತ ಶುರು ಮಾಡಿಕೊಂಡ್ರು. ದುಡ್ಡು ಕೊಡಲಿಲ್ಲ, ಸುಮ್ಮನೆ ಅವಾರ್ಡ್ ವಾಪಸಿ ಅಂತ ಒಂದು ನೆರೆಟಿವ್ ಸೆಟ್ ಮಾಡೋ ಪ್ರಯತ್ನ ಮಾಡಿದ್ರು. ಆ ಎಲ್ಲ ನೆರೆಟಿವ್ ಸೆಟ್ ಮಾಡುವ ಪ್ರಯತ್ನ ಮಾಡಿದವರೇ, ಶಾಹೀನ್ ಬಾಗ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಂಚು ಮಾಡಿದವರೇ ಈಗ ಹೊಸ ವೇಷದಲ್ಲಿ ಬಂದಿದ್ದಾರೆ. ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹಿತ ಅಲ್ಲ, ಅವ್ರ ಉದ್ದೇಶ ಎಜುಕೇಷನಲ್ ರಿಫಾರ್ಮ್ಸ್ ಅಲ್ಲ. ಅವ್ರ ಉದ್ದೇಶ ಇಲ್ಲಿ ಒಂದು ರೀತಿಯ ಅನ್ರೆಸ್ಟನ್ನು ಸೆಟ್ ಮಾಡೋದು, ಅರಾಜಕತೆಯನ್ನು ಸೃಷ್ಟಿ ಮಾಡಿ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಸರ್ಕಾರವನ್ನು ಬುಡಮೇಲು ಮಾಡುವಂಥ ಈ ಸಂಚಿಗೆ ಅವಕಾಶ ಕೊಡದೇ ಇರತಕ್ಕಂಥ ನಿರ್ಣಯ ಸರಿ ಇದೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಲ್ಲಿಗೂ ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೂ ನಿಮ್ಮ ವಿದ್ಯಾರ್ಥಿ ಹೋರಾಟಕ್ಕೆ ಏನು ಸಂಬಂಧ ಹೇಳಿ?
ಏನು ಸಂಬಂಧ ಹೇಳಿ? ಮಾತಾಡದೇ ಇದ್ದರೆ ಅದಕ್ಕೂ ಒಂದು ತಪ್ಪಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ಮುದ್ದೆ ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ. ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನ ಡೆಲ್ಲಿ ಹತ್ರನ? ಹಿ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆಯಾ ಅವರಿಗೆ? ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು, ಇಲ್ಲಿ ಬಿಡದಿ ಪ್ರಾಜೆಕ್ಟು. ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವಾ? ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸಂವಿಧಾನ ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನ? ನೀಟ್ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆಯನ್ನ ಮಾಡಿದ್ದು ಸರ್ಕಾರ ಅಲ್ಲ, ಶಿಕ್ಷಣ ಸಚಿವರು ಅಲ್ಲ, ಕೆಳ ಹಂತದ ಕೆಲವು ನೌಕರರು ಶಾಮೀಲಾಗಿ ವ್ಯವಸ್ಥಿತ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ ಮಾಹಿತಿ ಸುದ್ದಿ ಗೊತ್ತಾದ ತಕ್ಷಣ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡಿದೆ. 13 ಜನರನ್ನು ಬಂಧಿಸಿದೆ ಮತ್ತು ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಮರುಪರೀಕ್ಷೆಯನ್ನು ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದೆ ಮತ್ತೊಮ್ಮೆ ಸೋರಿಕೆ ಮರುಕಳಿಸದ ರೀತಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿಯೇ ಸ್ವಯಂ ಅವರೇ ಮುತುವರ್ಜಿ ವಹಿಸಿ ವಾಯುಸೇನೆ ವಿಮಾನದ ಮೂಲಕವೇ ನೇರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ತಲುಪಿಸೋ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮರುಪರೀಕ್ಷೆ ನಡೆಸಿದ ನಂತರವೂ ಕೂಡ ಶಿಕ್ಷಣ ಸಚಿವರ ರಾಜೀನಾಮೆ ಉದ್ದೇಶ ಇಟ್ಟುಕೊಂಡು ಕೆಲವರು ಚಳುವಳಿಯನ್ನು ಮಾಡಿದ್ದಾರೆ. इस्तीफा दो, धर्मेंद्र प्रधान इस्तीफा दो। सर पीछे हो जाएगा थोड़ा नरेंद्रवाद है, बीजेपी का आतंकवाद है ये बीजेपी